ವಿನೋದ್ ರಾಜ್ ತಂದೆ ಯಾರು? ಎನ್ಆರ್ ರಮೇಶ್ ಕೆಂಡ. ಬಿಜೆಪಿ ಮುಖಂಡ ಮತ್ತು ಆರ್ಟಿಐ ಕಾರ್ಯಕರ್ತನವರು ಆಗಿರುವಂತಹ ಎನ್ಆರ್ ರಮೇಶ್ ವಿನೋದ್ ರಾಜ್ ವಿರುದ್ಧ ಬಿಜೆಪಿ ಮುಖಂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಸ್, ವಿನೋದ್ ರಾಜ್ ತಂದೆ ಯಾರು? ಎನ್ಆರ್ ರಮೇಶ್ ಕೆಂಡ. ಬಿಜೆಪಿ ಮುಖಂಡ ಮತ್ತು ಆರ್ಟಿಐ ಕಾರ್ಯಕರ್ತನಾಗಿರುವಂತಹ ಎನ್ಆರ್ ರಮೇಶ್ ವಿನೋದ್ ರಾಜ್ ವಿರುದ್ಧ ಬಿಜೆಪಿ ಮುಖಂಡನ ಆಕ್ರೋಶ. ಮಾನನಷ್ಟ ಮೊಕದ್ದಮೆ ಹೋರ್ತೇನೆ ಅಂತ ಹೇಳಿರುವಂತಹ ಬಿಜೆಪಿ ಕಲಿ ಖ್ಯಾತ ನಟನ ಹೆಸರಿಗೆ ಕಳಂಕ ತರಬೇಡಿ. ಎನ್ಆರ್ ರಮೇಶ್ ಲೀಲಾವತಿಯವರ ಗಂಡ ಯಾರಿಗೆ ತಾನೇ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿದೆ ಅಂತ ಹೇಳಿದ್ದಾರೆ. ಯಾರು ಬೇಕು ಅಂದ್ರೆ ನಾನು ಅದರ ಬಗ್ಗೆ ದಾಖಲೆ ಕೂಡ ಕೊಡ್ತೀನಿ ಅಂತ ಬಿಜೆಪಿ ಮುಖಂಡ ಹೇಳಿದ್ದಾರೆ. ವಿನಾಕಾರಣ ದೊಡ್ಡ ನಾಯಕರ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸವನ್ನ ಮಾಡಬೇಡಿ. ವಿಪರೀತ ಅಂದ್ರೆ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ಹೇರಬೇಕಾಗುತ್ತೆ. ವಿಪರೀತ ಮಾಡಬೇಡಿ ಯಾವುದನ್ನು ಅಂತ ಹೇಳಿದ್ದಾರೆ. ವಿನೋದ್ ರಾಜ್ ಕುಟುಂಬಕ್ಕೆ ಚಾಟಿ ಬೀಸಿರುವಂತಹ ಎನ್ಆರ್ ರಮೇಶ್. ಆ ಸುದ್ದಿ ಯಾಕೆ ಬರ್ತಿದೆ ಅಂತ ಎನ್ಆರ್ ರಮೇಶ್ ಅವರು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ವಿನೋದ್ ರಾಜ್ ಅವರು ಚೆನ್ನಾಗಿ ಆರಾಮಾಗಿದ್ದಾರೆ. ಲೀಲಾವತಿ ಅವರು ಅವರನ್ನ ಅಗಲಿದ್ದಾರೆ, ಆ ಬೇಜಾರದಲ್ಲಿದ್ದಾರೆ. ತುಂಬಾ ವರ್ಷಗಳ ಹಿಂದಿನ ಮಾತು, ಇವಾಗ ಯಾಕೆ ಬೇಕು? ವಿನೋದ್ ರಾಜ್ ಅವರು ಹೇಳ್ದೆ ಕೇಳ್ದೆ ಮದುವೆ ಮಾಡಿಕೊಂಡಿದ್ದಾರೆ, ಅವರಿಗೊಂದು ಮಗ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ವಿನೋದ್ ರಾಜ್ ಅವರ ತಂದೆಯ ವಿಚಾರ ಯಾಕಾಗ ಬರಬೇಕು? ದಾಖಲೆ ಇದೆ ನನ್ನ ಹತ್ರ, ದಾಖಲೆ ಕೊಡ್ತೀನಿ, ಯಾಕೆ ಬೇಕು? ಅವ್ರೇನ್ ಕೆದರ್ಕೋತ್ ಬಂದಿದ್ರ? ವಿನೋದ್ ರಾಜ್ ವಿರುದ್ಧ ಬಿಜೆಪಿ ಮುಖಂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ ಅಂತ ಹೇಳಿ ಬಿಜೆಪಿ ಖಾಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯ ನಟನ ಹೆಸರಿಗೆ ಕಳಂಕವನ್ನ ತರಬೇಡಿ. ಖ್ಯಾತ ನಟನ ಹೆಸರಿಗೆ ಯಾಕೆ ಕಳಂಕವನ್ನ ತರ್ತಿದ್ದೀರಾ ಅಂತ ಹೇಳಿ ಎನ್ಆರ್ ರಮೇಶ್ ಅವರು ಹೇಳಿದ್ದಾರೆ. ಲೀಲಾವತಿ ಗಂಡ್ ಯಾರು ಅಂತ ನನಗೆ ಗೊತ್ತಿದೆ, ನಾನು ಬೇಕಾದ್ರೆ ದಾಖಲೆ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ.